ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸದಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 9 ಇದರಲ್ಲಿ ಹೌ ಟು ಅಪ್ಲೈ ಸಬ್ಸ್ಕ್ರಿಪ್ಟ್ ಆ್ಯಂಡ್ ಸೂಪರ್ಸ್ಕ್ರಿಪ್ಟ್ ಟ್ಯಾಗ್ಸ್ ಇನ್ HTML ಕೋಡಿಂಗ್. HTML ಕೋಡಿಂಗ್ದಲ್ಲಿ ನಾವು ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ಸ್ಕ್ರಿಪ್ಟ್ ಟ್ಯಾಗನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನು ಎಕ್ಸಾಂಪಲ್ ಮುಖಾಂತರ ನಾನು ಆ ಕ್ಲಾಸ್ದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 10. ಸೊ ಇದರಲ್ಲಿ ನಾನು ಹೌ ಟು ಯೂಸ್ ಬಾಡಿ BG ಕಲರ್ ಇನ್ HTML ಕೋಡಿಂಗ್. ಅಂದರೆ HTML ಕೋಡಿಂಗ್ದಲ್ಲಿ ನಾವು ಬಾಡಿ BG ಕಲರನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ನಾವು ಬಾಡಿ BG ಕಲರ್ದಲ್ಲಿ ಕೊಟ್ಟಂಥ ಕಲರು ವೆಬ್ ಪೇಜ್ದಲ್ಲಿ ಡಿಸ್ಪ್ಲೇ ಆಗ್ತದೆ. ಆ ವೆಬ್ ಪೇಜ್ ವೈಟ್ ಇರ್ತದೆ. ಸೊ ಆ ವೆಬ್ ಪೇಜಿಗೆ ನಾವು ಯಾವ ರೀತಿಯಾಗಿ ಕಲರ್ ಬೇರೆ ಬೇರೆ ಅಂತ ಕಲರ್ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಇವಾಗ ನಾನು ಇಲ್ಲಿ ನೋಟ್ಪ್ಯಾಡನ್ನು ಓಪನ್ ಮಾಡ್ಕೋತೀನಿ. ಸೊ ನೋಟ್ಪ್ಯಾಡಲ್ಲಿ ನಾವಿಲ್ಲಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ HTML ಹೆಡ್ ಟೈಟಲ್. ಓಕೆ, ಟೈಟಲ್ದಲ್ಲಿ ನಾನು ಬಾಡಿ BG ಕಲರ್ ಅಂತೇಳಿ ಕೊಡ್ತೀನಿ. ಓಕೆ, ಬಾಡಿ BG ಕಲರ್. ಇಲ್ಲಿ ಟೈಟಲ್ ಕ್ಲೋಸ್, ನಂತರ ಇಲ್ಲಿ ಹೆಡ್ ಕ್ಲೋಸ್, ನಂತರ ಇಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಬಾಡಿ. ಈಗ ಜಸ್ಟ್ ನಾವು ಬಾಡಿ ಅಷ್ಟೇ ಯೂಸ್ ಮಾಡಿದ್ರೆ ಅಲ್ಲಿ ವೆಬ್ ಪೇಜಲ್ಲಿ ವೈಟ್ ಬರ್ತದೆ. ಇಲ್ಲಿ ನಾವಿಲ್ಲಿ ಬಾಡಿ BG ಕಲರ್ ಅಂತೇಳಿ ಕೊಡಬೇಕಾಗ್ತದೆ. ಓಕೆ, ಇಲ್ಲಿ ಟ್ಯಾಗ್ ಇದನ್ನು ಯೂಸ್ ಮಾಡ್ಕೋಬೇಕು. ಬಾಡಿ BG ಕಲರ್ ಈಕ್ವಲ್ ಟು ಡಬಲ್ ಕೊಟೇಶನ್ದಲ್ಲಿ ಒಂದು ಕಲರನ್ನು ನಾವಿಲ್ಲಿ ಅಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಗ್ರೀನ್ ಕೊಡ್ತೀನಿ, ಬಾಡಿ BG ಕಲರ್ ಗ್ರೀನ್. ಓಕೆ, ಇವಾಗ ನಾವು ಫಾಂಟ್ ಕಲರನ್ನು ಕೊಡ್ಬೋದು. ಫಾಂಟ್ ಅಂದರೆ ಮೆಸೇಜನ್ನು ಟೈಪ್ ಮಾಡ್ಕೋಬೋದು. ಬಾಡಿ BG ಕಲರು ಬರ್ತದೆ. ಸೊ ಮೆಸೇಜನ್ನು ನಾವು ಇಲ್ಲಿ ಟೈಪ್ ಮಾಡಿಕೊಂಡು ಬೇರೆ ಬೇರೆ ಅಂತ ಒಂದು ಮೆಸೇಜಿಗೆ ಕೂಡ ಕಲರನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಫಾಂಟ್ ಕಲರ್ ಅಂದರೆ ಫಾಂಟಿಗೆ ಕಲರ್ ನಾವು ಇಲ್ಲಿ ಮಾಡಬೇಕಾಗ್ತದೆ, ಮೆಸೇಜ್ಗೆ ಕಲರ್ ಮಾಡ್ಕೊಳ್ಳೋಣ. ಓಕೆ, ಫಾಂಟ್ ಕಲರ್ ಈಕ್ವಲ್ ಟು ಇಲ್ಲಿ ರೆಡ್ ಕೊಡ್ತೀನಿ. ಓಕೆ, ರೆಡ್ ಕೊಟ್ಟ ನಂತರ ಇಲ್ಲಿ ಮೆಸೇಜನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ವೆಲ್ಕಮ್. ಆಮೇಲೆ ಇಲ್ಲಿ ಮೆಸೇಜನ್ನು ಇಲ್ಲಿ ಫಾಂಟ್ ಕ್ಲೋಸ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ P. ಓಕೆ, ಇಲ್ಲಿ P ಅಂದರೆ ಪ್ಯಾರಾಗ್ರಾಫ್. ನೆಕ್ಸ್ಟ್ ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಫಾಂಟ್ ಕಲರ್ ಈಕ್ವಲ್ ಟು ಬ್ಲೂ. ಆಮೇಲೆ ಇದಕ್ಕೊಂದು ಮೆಸೇಜನ್ನು ಟೈಪ್ ಮಾಡ್ಕೊಳ್ಳೋಣ. HTML ಪ್ರೋಗ್ರಾಮ್. ಓಕೆ, ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಫಾಂಟ್ ಕ್ಲೋಸ್ ಮಾಡಿ ಇಲ್ಲಿ ಏನು ಮಾಡ್ತೀನಿ, ಮತ್ತು ಇಲ್ಲಿ P ಟ್ಯಾಗ್, ಪ್ಯಾರಾಗ್ರಾಫ್ ಟ್ಯಾಗ್ ಹಾಕ್ತೀನಿ. ಎಂಟರ್. ಮತ್ತು ಇಲ್ಲಿ ಫಾಂಟ್ ಕಲರ್. ಓಕೆ, ಇಲ್ಲಿ ಫಾಂಟ್ ಕಲರ್ ಈಕ್ವಲ್ ಟು ಇಲ್ಲಿ ಯೆಲ್ಲೋ. ಓಕೆ, ಅದರ ನಂತರ ಇಲ್ಲಿ ಮತ್ತೊಂದು ಮೆಸೇಜನ್ನು ಬರೆಯೋಣ. ಓಕೆ, ಇಲ್ಲಿ ಗುಡ್ ಆಫ್ಟರ್ನೂನ್ ಅಂತೇಳಿ ಮೆಸೇಜನ್ನು ಟೈಪ್ ಮಾಡ್ತೀನಿ. ಸೊ ಇದಕ್ಕೂ ಕೂಡ ಇಲ್ಲಿ ಫಾಂಟ್ ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಪ್ಯಾರಾಗ್ರಾಫ್ P-ಅನ್ನು ಹಾಕಬೇಕು. ಪ್ಯಾರಾಗ್ರಾಫ್ ಟ್ಯಾಗ್ ಹಾಕಿದ ನಂತರ ಇಲ್ಲಿ ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಬಾಡಿ ಟ್ಯಾಗ್ ಕ್ಲೋಸ್. ಸೊ ಅದರ ನಂತರ ಇಲ್ಲಿ HTML ಟ್ಯಾಗ್ ಕ್ಲೋಸ್ ಮಾಡ್ಕೋಬೇಕು. HTML ಟ್ಯಾಗ್ ಕ್ಲೋಸ್. ಸೊ ಇವಾಗ ಕಂಟ್ರೋಲ್ S ಮಾಡೋಣ. ಸೊ ಈ ಪ್ರಕಾರ ನಾವಿಲ್ಲಿ ಬಾಡಿ BG ಕಲರ್ ಅಂತೇಳಿ ಇಲ್ಲಿ ಬಾಡಿ BG ಕಲರ್ ಈಕ್ವಲ್ ಟು ನಾವು ಕಲರ್ ಕೊಡ್ಬೋದು, ಅಥವಾ ನಮ್ಮ ನೇಮನ್ನು ಕೂಡ ಟೈಪ್ ಮಾಡಿದರೆ ಪ್ರತಿಯೊಂದು ನೇಮಿಗೆ ಒಂದೊಂದು ಕಲರ ಬರ್ತದೆ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಷ್ಟೆಲ್ಲ ಬರೆದ ನಂತರ ಇಲ್ಲಿ ಕಂಟ್ರೋಲ್ S ಮಾಡೋದು. ಕಂಟ್ರೋಲ್ S ಮಾಡಿದ ನಂತರ ಇಲ್ಲಿ ನಾವು
ಲೋಕಲ್ ಡಿಸ್ಕ್ ಎಫ್ದಲ್ಲಿ ತೊಗೊಳ್ಳೋಣ. ಸೊ ಇಲ್ಲಿ ಎಫ್ದಲ್ಲಿ ಲೋಕಲ್ ದಿಸ್ ಪಿ ಸಿ ಲೋಕಲ್ ಡಿಸ್ಕ್ ಎಫ್. ಸೊ ಇದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಬಾಡಿ ಬಿ ಜಿ ಕಲರ್ ಅಂತೇಳಿ ಸೇವ್ ಮಾಡ್ಕೋತೀನಿ. ಪ್ರೋಗ್ರಾಮ್ ನೇಮ್ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಬಾಡಿ ಬಿ ಜಿ ಕಲರ್ ಡಾಟ್ HTML. ಓಕೆ, ಬಾಡಿ ಬಿ ಜಿ ಕಲರ್ ಡಾಟ್ HTML ಅಂತೇಳಿ ಕೊಟ್ಟು ಇಲ್ಲಿ ಸೇವ್ ಮಾಡ್ತೀನಿ. ಸೊ ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಇಲ್ಲಿ ಗೂಗಲ್ ಕ್ರೋಮ್ ಯಾವುದಾದ್ರೂ ಒಂದನ್ನು ಇಲ್ಲಿ ಓಪನ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ತೀನಿ. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಏನಿದೆಪ್ಪ ಅಂದರೆ ಇಲ್ಲಿ ವೆಬ್ ಪೇಜಿದ ವೈಟ್ ಕಲರ್ ಇದೆ, ಬೈ ಡಿಫಾಲ್ಟ್ ವೈಟ್ ಕಲರ್ ಇದ್ದಾವೆ. ಸೊ ನಾವಿವಾಗ ಬಾಡಿ ಬಿ ಜಿ ಕಲರನ್ನು ಏನು ಅಪ್ಲೈ ಮಾಡಿದ್ದೀವಲ್ಲ, ಸೊ ಆ ಒಂದು ಬಾಡಿ ಬಿ ಜಿ ಕಲರ್ ಇದಕ್ಕೆ ಅಪ್ಲೈ ಆಗ್ತದೆ. ಸೊ ಇವಾಗ ನೋಡೋಣ. ಓಕೆ, ಕಂಟ್ರೋಲ್ ಓ ಮಾಡಿದ ನಂತರ ನಾವಿಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಬರಬೇಕು. ಎಫ್ದಲ್ಲಿ ಬಂದ ನಂತರ ಇಲ್ಲಿ ನಾವು ಕೊಟ್ಟಂಥದ್ದು ಇಲ್ಲಿ ಬಂದಿದೆ ಬಾಡಿ ಬಿ ಜಿ ಕಲರ್ ಅಂತೇಳಿ ಫೈಲ್ ಇಲ್ಲಿ ಬಂದಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಅನ್ನೋದು. ಓಪನ್ ಆದ ನಂತರ ಈಗ ನೋಡ್ಕೋಬೋದು ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ಬಾಡಿ ಬಿ ಜಿ ಕಲರ್ ಗ್ರೀನ್, ನಾವು ಗ್ರೀನ್ ಅಪ್ಲೈ ಮಾಡಿದ್ದೀವಿ. ಸೊ ಇಲ್ಲಿ ಬಾಡಿ ಬಿ ಜಿ ಕಲರ್ ಗ್ರೀನ್ ಬಂದಿದೆ. ಮತ್ತು ಫಾಂಟ್ ಕಲರ್ ನಾವಿಲ್ಲಿ ಏನೇನು ಕೊಟ್ಟಿದ್ದೇವೆ, ರೆಡ್, ಬ್ಲೂ ಮತ್ತು ಇಲ್ಲಿ ಯೆಲ್ಲೋ ಕೊಟ್ಟಿದ್ದೇವೆ. ಸೊ ಇವಾಗ ಈ ಪ್ರಕಾರ ನಾವಿಲ್ಲಿ ಒಂದು ಬಾಡಿ ಬಿ ಜಿ ಕಲರ್ ಅಂದರೆ ಒಂದು ವೆಬ್ ಪೇಜಿಗೆ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ಮತ್ತೆ ನಾವು ಏನು ಮಾಡೋಣ ಅಂದರೆ ಪುನಃ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹೋಗಿ ಬಾಡಿ ಬಿ ಜಿ ಕಲರ್ ಗ್ರೀನ್ ತೆಗೆದು ನಾನು ಇಲ್ಲಿ ಬೇರೆ ಕಲರನ್ನ ಕೊಡ್ತೀನಿ. ಓಕೆ, ಇಲ್ಲಿ ಆರೆಂಜ್ ಕೊಡ್ತೀನಿ. ಓಕೆ, ಆರೆಂಜ್ ಕೊಟ್ಟು ಇಲ್ಲಿ ಕಂಟ್ರೋಲ್ ಎಸ್ ಮಾಡಿಕೊಂಡು ಮತ್ತೆ ಪುನಃ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾವು ಈ ಒಂದು ಪ್ರೋಗ್ರಾಮ್ ಅಂದರೆ ಏನು ಓಪನ್ ಮಾಡಿದ್ದೀವಲ್ಲ ಇದು ಔಟ್ಪುಟ್ಟ ಇದು ಪೇಜನ್ನು ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ಫಂಕ್ಷನಲ್ ಕೀಸ್ F5 ಪ್ರೆಸ್ ಮಾಡ್ಕೋಬೇಕು. ಸೊ ಇಲ್ಲಿ F5 ಪ್ರೆಸ್ ಮಾಡಿದ ನಂತರ ಇಲ್ಲಿ ಬಾಡಿ ಬಿ ಜಿ ಕಲರ್ ಅಂದರೆ ಒಂದು ವೆಬ್ ಪೇಜ್ ಕಲರ್ ಏನಾಗಿದೆ, ಚೇಂಜ್ ಆಗಿದೆ. ಓಕೆ, ಸೊ ಇವಾಗ ನಾವಿಲ್ಲಿ ಚೇಂಜ್ ಮಾಡಿದ್ದೀವಿ. ಮತ್ತು ಪುನಃ ನಾವು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು, ಮತ್ತು ಬೇರೆ ಬೇರೆ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಪಿಂಕ್ ಕೊಡ್ತೀನಿ. ಓಕೆ, ಪಿಂಕ್. ಮತ್ತು ಇಲ್ಲಿ ಕಂಟ್ರೋಲ್ ಎಸ್ ಮಾಡಿಕೊಂಡು ಮತ್ತು ಇಲ್ಲಿ ವೆಬ್ ಪೇಜನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಫಂಕ್ಷನಲ್ ಕೀಸಲ್ಲಿ ಇರ್ತಕ್ಕಂಥ F5 ಕ್ಲಿಕ್ ಮಾಡ್ಬೋದು. ಸೊ ಇವಾಗ ಪಿಂಕ್ ಕಲರ್ ಬಂದಿದೆ. ಸೊ ಈ ಪ್ರಕಾರ ನಾವಿಲ್ಲಿ ಏನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಈ ನೇಮನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಪಿಂಕ್ ಕಲರ್ ಇದೆಯಲ್ಲ, ಸೊ ಪಿಂಕ್ ತೆಗೆದು ನಾನು ನಂದು ನೇಮನ್ನು ಟೈಪ್ ಮಾಡ್ಕೋತೀನಿ. ಓಕೆ, ಇಲ್ಲಿ ರಾಜೇಂದ್ರ ಅಂತೇಳಿ ಟೈಪ್ ಮಾಡ್ತೀನಿ. ಓಕೆ, ಸೊ ಇದಕ್ಕೂ ಒಂದು ಕಲರ್ ಏನಾಗ್ತದಪ್ಪ ಅಂದರೆ ಇಲ್ಲಿ ಅಪ್ಲೈ ಆಗ್ತದೆ. ಸೊ ಇಲ್ಲಿ ಬಂದ ನಂತರ ಇಲ್ಲಿ ಮತ್ತೆ ಇಲ್ಲಿ ಪುನಃ ಇಲ್ಲಿ ಬರೋದು ಮತ್ತು ಇಲ್ಲಿ F5. ಓಕೆ, ಸೊ ಇಲ್ಲಿ ನನ್ನ ಒಂದು ನೇಮ್ಗೆ ಏನು ಯಾವ ಕಲರ್ ಅಪ್ಲೈ ಆಗ್ತದೆಪ್ಪ ಅಂದರೆ ಇಲ್ಲಿ ಗ್ರೀನ್ ಅಪ್ಲೈ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಬೇರೆ ಬೇರೆ ಹೆಸರನ್ನು ಟೈಪ್ ಮಾಡಿ ಇಲ್ಲಿ ನೋಡ್ಕೋಬಹುದು. ಓಕೆ, ಸೊ ಇವಾಗ ಮತ್ತೆ ನಾನು ಏನು ಟೈಪ್ ಮಾಡ್ತೀನಪ್ಪ ಅಂದರೆ ಇಲ್ಲಿ ಚೇತನ ಅಂತೇಳಿ ಟೈಪ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಚೇತನ ಟೈಪ್ ಮಾಡ್ಕೊತೀನಿ, ಕಂಟ್ರೋಲ್ ಎಸ್ ಮಾಡ್ತೀನಿ, ಮತ್ತು ಪುನಃ ಇಲ್ಲಿ ಬಂದು ಸೊ ಇಲ್ಲಿ F5. ಸೊ ಇಲ್ಲಿ ಈ ಒಂದು ಚೇತನ ಅಂತಕ್ಕಂಥ ನೇಮಿಗೆ ಒಂದು ಕಲರ್ ಇದೆ. ಸೊ ನೀವು ಕೂಡ ನಿಮ್ಮ ನೇಮನ್ನು ಅಪ್ಲೈ ಮಾಡಿ ನಿಮ್ಮ ನೇಮ್ಗೆ ಯಾವ ಕಲರ್ ಇದೆ ಅದನ್ನು ನೋಡ್ಕೋಬಹುದು. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ HTMLದಲ್ಲಿ ಬಾಡಿ ಬಿ ಜಿ ಕಲರನ್ನು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಯಾವ ರೀತಿಯಾಗಿ HTML ಕೋಡಿಂಗ್ದಲ್ಲಿ ಬಾಡಿ ಬಿ ಜಿ ಕಲರನ್ನು ಅಪ್ಲೈ ಮಾಡೋದು, ಬೇರೆ ಬೇರೆ ಕಲರನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು, ನಮ್ಮ ನೇಮನ್ನು ಯೂಸ್ ಮಾಡ್ಕೊಂಡು ಒಂದೊಂದು ನೇಮಿಗೆ ಒಂದೊಂದು ಕಲರ್ ಇರ್ತಾವೆ ಅದನ್ನು ಯಾವ ರೀತಿಯಾಗಿ ನೋಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸ್ನೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.